ಸರ್ ಇದು ಹೊಸಕೊಪ್ಪ ಗ್ರಾಮ ಹೊಸಳ್ಳಿ ಪಂಚಾಯತಿ ಶಿವಮೊಗ್ಗ ಡಿಸ್ಟಿಕ್ ಶಿವಮೊಗ್ಗ ತಾಲೂಕು. ಮೊನ್ನೆ ರೀಸೆಂಟಾಗಿ ಭಾನುವಾರ ಮದುವೆ ಆಗಿದ್ದು. ಇದು ಗಂಗಾಪ್ರಿಯ ಕಲ್ಯಾಣ ಮಂಟಪದಲ್ಲಿ. ಅದು ಮಾಮನೆ ಅಂತ ಮಾಡ್ತಾರೆ ಹುಡುಗಿ ಕಡೆಯಲ್ಲಿ. ಸೊ ಅವರು ಎಲ್ಲ ಫಂಕ್ಷನ್ ಮುಗಿಸ್ಕೊಂಡು ಎಲ್ಲ ಆದಮೇಲೆ ನಿನ್ನೆ ಸೋಮವಾರ ದಿನ ಅವರು ಏನು ಮಾಡಿದ್ದಾರೆ, ಇಲ್ಲಿಂದ ಜರ್ನಿ ಮಾಡಿದ್ದಾರೆ. ಸೊ ಹಾಗಾಗಿ ಅಲ್ಲಿ ಹೋದಾಗ ಮನೆ ಹತ್ರ ಎಲ್ಲ ಪೂಜೆ ಎಲ್ಲ ಪುನಸ್ಕಾರ ಮುಗಿಸ್ಕೊಂಡು ಇದ್ದಾಗ ರೆಸ್ಟ್ ಮಾಡೋ ಟೈಮಲ್ಲಿ ಸ್ವಲ್ಪ ಹೃದಯಾಘಾತ ಸಂಭವಿಸಿ ಈ ಥರ ಅನಾಹುತ ಆಗಿದೆ ಸರ್. ಅಂದರೆ ಈ ಥರ ಸಾವು ಯಾರಿಗೂ ಬರಬಾರ್ದು ಸರ್. ಅಂದರೆ ದುಷ್ಮನ್ಗಳಿಗೂ ಈ ಥರ ಸಾವು ಬರಬಾರ್ದು. ಅಂದರೆ ಹುಡುಗ ಹೇಗಿದ್ದ ಅಂತಂದರೆ ಇಡೀ ಊರು ಜನನೇ ಅವನ್ನ ಮೆಚ್ಕೊಳ್ಳೋದು ಸರ್. ಆಮೇಲೆ ಅವರು ನಡ್ಕೊಳ್ಳೋಂಥ ರೀತಿ, ಊರಲ್ಲಿ ಅವನಿದ್ದ ರೀತಿ ಯಾರನ್ನಾರ ಕೇಳಿ, ನಮ್ಮೂರಲ್ಲಿ ಈ ಗ್ರಾಮದಲ್ಲೆಲ್ಲ ಸುತ್ತಮುತ್ತ ಗ್ರಾಮದಲ್ಲೇ ಕೇಳಿ ನೋಡಿಬೇಕಾದ್ರೆ ಯಾರಾದರೂ ಹೇಳ್ತಾರೆ ಅವನ ಬಗ್ಗೆ, ಅವನ ಕ್ಯಾರೆಕ್ಟ್ರ್ ಬಗ್ಗೆ ಏನಾದರೂ ಆಗಲಿ. ಮತ್ತು ಅವರು ಉದ್ಯೋಗ ಬಂದು ಗೂಡ್ಸ್ ಗಾಡಿ ಓಡಿಸ್ತಾಯಿದ್ರು ಸರ್. ಅವರು ಅಪ್ಪ ಅಮ್ಮ ಇಬ್ಬರು ತೀರೋಗಿದ್ದಾರೆ, ಅಣ್ಣ ಒಬ್ಬರು ಇದ್ದರು. ಸ್ವಂತ ಕಾಲ ಮೇಲೆ ಎತ್ಕೊಂಡು ಶ್ರಮ ಪಟ್ಕೊಂಡು ಜೀವನ ಸಾಗಿಸ್ತಾಯಿದ್ರು. ಸೊ ಈ ಥರ ಆಗಿರೋದು ತುಂಬ ಮನಸ್ಸಿಗೆ ನೋವು ಕೊಡ್ತಾ ಇದೆ. ಈ ಥರ ಅನಾಹುತ ಯಾವ ದುಶ್ಮನ್ಗಳಿಗೂ ಬರಬಾರ್ದು. ಮತ್ತು ಈ ಥರ ಘಟನೆಗಳು ಯಾರಿಗೂ ದೇವರು ಇದಾನೆ ಅನ್ನೋದೇ ಮರ್ತೋಗ್ಬಿಡು ಸರ್. ನಮಗೆ ಅಷ್ಟು ಜನ ಸೇರಿದ್ರು, ನಿನ್ನೆ ಕಣ್ಣೀರು ಹಾಕಿದ್ರು ಅಷ್ಟು ಸರ್. ಆ ಥರ ಬೇಜಾರಾಗ್ತಾಯಿದೆ ಸರ್ ನಿಜವಾಗ್ಲೂ. ಆ ಥರ ಘಟನೆ ಇನ್ನೊಬ್ಬನಿಗೆ ಯಾರಿಗೂ ಸಹ ಸಂಭವಿಸ್ಬಾರ್ದು ಸರ್. ಹಾಂ ಸರ್, ಹೌದು, ನಮಗೆ ಚಿಕ್ಕಪ್ಪ ಮಗ ಆಗಬೇಕು ಸರ್. ತುಂಬ ಬೇಜಾರಾಗುತ್ತೆ ಸರ್. ಅದು ನಿನ್ನೆ ಜನ ಸೇರಿ ನೋಡಿದ್ರೆ ನೀವು ಏನಂತಿದ್ರೋ ಗೊತ್ತಿಲ್ಲ, ಅಷ್ಟು ಗೋಳಾಡ್ತಾಯಿದ್ರು. ಮತ್ತು ದುಃಖ ಭರಿಸೋಂಥ ಶಕ್ತಿ ನಮಗಾಗಲಿ, ಅವರ ಕುಟುಂಬಸ್ಥರಿಗಾಗಲಿ, ಅವ್ರ ಸಂಬಂಧಿಕರಿಗಾಗಲಿ, ಇಡೀ ಗ್ರಾಮಸ್ಥರಿಗೂ ಅವರಿಗೆ ದುಃಖ ಭರಿಸೋಂಥ ಶಕ್ತಿ ಕೊಡಲಿ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಂಡಿದ್ದೆ ಸರ್. ಮದುವೆ ಎಲ್ಲ ತುಂಬ ಗ್ರ್ಯಾಂಡಾಗಿ ಮಾಡಿ ಸರ್. ಕಷ್ಟಪಟ್ಟು ದುಡಿಮೆ ಮಾಡಿಕೊಂಡು ಜೀವನ ಸಾಗಿಸ್ಕೊಂಡು ಮದುವೆ ಆಗಬೇಕು ಅಂತ ಇದ್ದೋ ಸರ್. ಅದೇ ಥರನೇ ಮಾಡ್ಕೊಂಡ ಎಲ್ಲ ಥರದ್ದು ಆಯಿತು. ಅದೇ ಈ ಥರ ಘಟನೆ ಆಗಬಾರ್ದಾಗಿತ್ತು. ತುಂಬ ಕನಸು ಕಟ್ಕೊಂಡಿದ್ದೆ ಸರ್. ಅಣ್ಣನ ಮದುವೆ ಮಾಡ್ಕೋಬೇಕಿಂತ ಇದ್ದು ಅಥವಾ ಬೇರೆ ಥರ ಏನೇನೋ ಇತ್ತು ಸರ್ ಅವನ ಆಸೆ. ಹಾಂ ಸರ್, ಹುಡುಗಿದು ಬಂಡ್ರಿ ಅಂತೇಳಿ. ಹಾಂ ಸರ್, ಹೋಗಿದ್ವಿ ಸರ್. ಮದುವೆ ಎಲ್ಲ ಅದ್ದೂರಿಯಾಗಿ ನಡೀತು ಸರ್. ಅದ್ದೂರಿಯಾಗಿ ನಡೀತು, ಚೆನ್ನಾಗಿತ್ತು ಸರ್ ಮದುವೆ ಎಲ್ಲ. ಸರ್ ಮದುವೆ ಆಗಿ ಒಂದು ದಿವಸ ಆದಮೇಲೆ ಆಗಿರೋ ಸರ್ ಘಟನೆ. ಹುಡುಗಿ ಹತ್ರ ಸರ್ ಭಾನುವಾರ ಗಂಗಾಪ್ರಿಯ ಕಲ್ಯಾಣ ಮಂಟಪ ಮೈಲಾರಲಿಂಗೇಶ್ವರ ದೇವಸ್ಥಾನ ಇದೆ ಸರ್, BH ರೋಡಲ್ಲಿ. ಅಲ್ಲಾಗಿದ್ದು ಮದುವೆ ಸರ್. ಮದುವೆ ಎಲ್ಲ ತುಂಬ ಗ್ರ್ಯಾಂಡಾಗಿ ಮಾಡಿ ಸರ್. ಕಷ್ಟಪಟ್ಟು ದುಡಿಮೆ ಮಾಡಿಕೊಂಡು ಜೀವನ ಸಾಗಿಸ್ಕೊಂಡು ಮದುವೆ ಆಗಬೇಕು ಅಂತ ಇದ್ದೋ ಸರ್. ಅದೇ ಥರನೇ ಮಾಡ್ಕೊಂಡ ಎಲ್ಲ ಥರದ್ದು ಆಯಿತು. ಅದೇ ಈ ಥರ ಘಟನೆ ಆಗಬಾರ್ದಾಗಿತ್ತು. ತುಂಬ ಕನಸು ಕಟ್ಕೊಂಡಿದ್ದೆ ಸರ್. ಅಣ್ಣನ ಮದುವೆ ಮಾಡ್ಕೋಬೇಕಿಂತ ಇದ್ದು ಅಥವಾ ಬೇರೆ ಥರ ಏನೇನೋ ಇತ್ತು ಸರ್ ಅವನ ಆಸೆ. ಹಾಂ ಸರ್, ಹುಡುಗಿದು ಬಂಡ್ರಿ ಅಂತೇಳಿ. ಹಾಂ ಸರ್, ಹೋಗಿದ್ವಿ ಸರ್. ಮದುವೆ ಎಲ್ಲ ಅದ್ದೂರಿಯಾಗಿ ನಡೀತು ಸರ್. ಅದ್ದೂರಿಯಾಗಿ ನಡೀತು, ಚೆನ್ನಾಗಿತ್ತು ಸರ್ ಮದುವೆ ಎಲ್ಲ. ಸರ್ ಮದುವೆ ಆಗಿ ಒಂದು ದಿವಸ ಆದಮೇಲೆ ಆಗಿರೋ ಸರ್ ಘಟನೆ. ಹುಡುಗಿ ಹತ್ರ ಸರ್ ಭಾನುವಾರ ಗಂಗಾಪ್ರಿಯ ಕಲ್ಯಾಣ ಮಂಟಪ ಮೈಲಾರಲಿಂಗೇಶ್ವರ ದೇವಸ್ಥಾನ ಇದೆ ಸರ್, BH ರೋಡಲ್ಲಿ. ಅಲ್ಲಾಗಿದ್ದು ಮದುವೆ ಸರ್.